ಸಮರ್ಪಣಾ ಸಮಾರಂಭ ಹಾಸನ ಜಿಲ್ಲಾ ಕೇಂದ್ರದಲ್ಲಿ ಮಾಡೋ ಬದಲು ಅರಸೀಕೆರೆಯಲ್ಲಿ ಮಾಡಿರಬೇಕು ಅಂತ ನನ್ನ ಭಾವನೆ. ಅದು ಅರ್ಥಗರ್ಭಿತ ಆಗ್ತಕ್ಕಂಥದ್ದು. ಕಳೆದ 2.5 ವರ್ಷದಿಂದ ಅವ್ರ ಸಾಧನೆಯನ್ನು ಏನು ಕೆಲಸ ಕೊಟ್ಟಿದ್ದಾರೆ ಈ ಜಿಲ್ಲೆಗಳಿಗೆ, ಇಲ್ಲಿ ಇದ್ರೆ ತಾಲೂಕಿಗೆ ಒಂದಾದ ಒಂದು ಹೊಸ ಕೆಲಸ, ಅಭಿವೃದ್ಧಿ ಮರೀಚಿಕೆ. ಕೇವಲ ಕಂದಾಯ ಇಲಾಖೆ ಒಂದೇ ಒಂದು ಸಾಧನೆ, ಹಿಂದಿಂದಲೂ ಸಹ ನಡ್ಕೊಂಬಂದಿದ್ದ ಪ್ರೋಸೆಸ್, ಅದೇನು ಇವತ್ತು ಆಗಿರ್ತಕ್ಕಂಥದ್ದಲ್ಲ, ಚಾಲನೆ ಕೊಟ್ಟಿದ್ದಾರೆ ಅಷ್ಟೇ. ಇನ್ನೆಲ್ಲದೂ ಆಗಿದೆಯಾ? ಯಾರು ದುಡ್ಡು ಹಿಡ್ಕೊಂಡು ಹೋಗ್ತಾರೆ, ರಿಯಲ್ ಎಸ್ಟೇಟ್ನಲ್ಲಿದ್ದಾರೆ, ಅವರು ಬೇರೆ ಕೆಲಸ ಆಗ್ತವೆ. 516 ಇಲ್ಲ, ಮತ್ತೊಂದಿಲ್ಲ, ಬೋಡಿನೂ ಆಗಲಿಲ್ಲ, ಮತ್ತೊಂದಲ್ಲಿ. ಉದಾಹರಣೆಗೆ ಎಷ್ಟು ಅರ್ಜಿ ಕೊಟ್ಟಿದ್ವಿ ಜೋಡಿ ಸಾನಹಳ್ಳಿ, ಬೇಲೂರು ತಾಲೂಕು ಹಳೇಬೀಡು ಹೋಬಳಿ. ಈ ವ್ಯವಸ್ಥೆ ಅದೇನಾರ ಆಯ್ತಾ? ಸುಮಾರು 450 ಎಕರೆ ಜಮೀನು, 60-70 ವರ್ಷ ಆಯ್ತು. ಯಾವ ತಹಸೀಲ್ದಾರ್ ಬರಲಿಲ್ಲ, BA ಬರಲಿಲ್ಲ, ಕೋಡಿ ಮಾಡೋದು ಸರ್ವೇರು ಬರಲಿಲ್ಲ. ಹೇಳ್ಕಣ ಸಾಧನೆ ಕೇವಲ ಪತ್ರಿಕೆ ಮೇಲೆ ಪ್ರಕಟಣೆ ಮಾಡಿಸ್ಕೊಂಡು ಆಗ್ತಕ್ಕಂಥ ಕೆಲಸ ಆಗಿದೆ, ಯಾವುದೊಂದು ಅಭಿವೃದ್ಧಿ ಇಲ್ಲ. ರೈತರು ಏನಾಗಿದೆ ತಾಲೂಕು ಜಿಲ್ಲೆಯಲ್ಲಿ, ಆಲೂಗೆಡ್ಡೆ ಬೆಳ್ಕೊಂಡು ಹೆಂಗ 3 ತಿಂಗಳು ಗೇಮ್ ಹಾಕೋರು, ಲಾಟ್ ಹೊಡಿತು, ಇನ್ನೊಂದು ಏನೋ ಒಂದು ಬದುಕಿನ ಕಟ್ಕೊಂಡಕ್ಕಂಥ ರೈತರು ಆಗ್ತದೆ. ಇವತ್ತು ಆಲೂಗೆಡ್ಡೆ ಬೆಳೆಯಕ್ಕೆ ಅವಕಾಶನೇ ಇಲ್ಲ, ರೋಗ ಮತ್ತೊಂದು ಬಂದ್ಬಿಟ್ಟು ಇವತ್ತ ಇದು ಕಮ್ಮಿ ಆಯ್ತು, ಹೆಕ್ಟೇರ್ವೆ ಆಗ್ತಕ್ಕಂಥದ್ದು. ಜನ ಬದಲಿ ವ್ಯವಸ್ಥೆ ಅನ್ಕೊಂಡು ಇವತ್ತು ಮೆಕ್ಕೆಜೋಳ ಬೆಳೆಯಿತು. ಏನಾಗಿದೆ ಈ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ರೋಗ ಬಂತು, ಸೈನಿಕ ಹುಳು ಅವಳಿ ಬೇರೆ, ಬಿಡಿ ಸುಳಿ ಬೇರೆ. ಇಲಾಖೆಗಳು ಏನ್ ಮಾಡ್ತಿದ್ದಾವೆ, ರೈತರ ಪರವಾಗಿ ಬಂದು ನಿಂತ್ಕೊಂಡ್ವಾ, ಅಪ್ಪಿನ ತಪ್ಪೇನೋ ಒಂದಷ್ಟು ಬೆಳೆದಿದ್ದಾರೆ. ಮಾರ್ಕೆಟಾಗ 1600, 1800 ರೇಟು.